ಋಷಿರ್ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿಃ ಛಂದೋನುಷ್ಟುಪ್ ತಥಾ ದೇವೋ ಭಗವಾನ್ ದೇವಕೀಸುತಃ. ಯಾವುದೇ ಒಂದು ಮಂತ್ರಕ್ಕೆ ದ್ರಷ್ಟಾರರಾದ ಋಷಿಗಳಿರ್ತಾರೆ. ದ್ರಷ್ಟಾರರು ಅಂದರೆ ಮಂತ್ರಗಳನ್ನು ಮಾಡಿದವರು, ಮಂತ್ರಗಳನ್ನು ರಚನೆ ಮಾಡಿದವರು ಅಂತ ಭಾವಿಸ್ಬಾರ್ದು. ಮಂತ್ರಗಳನ್ನು ಕಂಡುಕೊಂಡವರು, ತಿಳ್ಕೊಂಡವರು ಅಂತ ಅರ್ಥ. ಸಾಧಾರಣವಾಗಿ ನಮಗೆ ಇತಿಹಾಸ ಇಂಗ್ಲೀಷ್ನವರಿಂದಲೇ ಹೆಚ್ಚು ಗೊತ್ತಿರೋದ್ರಿಂದ ಇದನ್ನು ವೇದವ್ಯಾಸರು ಬರೆದ್ರು, ಇದನ್ನು ಇಂಥವ್ರು ಬರೆದ್ರು ಅಂತ ಹೇಳ್ತಾರೆ. ಆದರೆ ನಮಗೆ ಸುಸ್ಪಷ್ಟವಾಗಿ ಹೇಳಿದ್ದಾರೆ, ವೇದಗಳು ಅಪೌರುಷೇಯವಾಗಿರ್ತಕ್ಕಂಥದ್ದು. ವೇದಗಳನ್ನು ಯಾರೂ ರಚನೆ ಮಾಡಲಿಲ್ಲ, ಅದು ಭಗವಂತನಿಂದ ನೇರವಾಗಿ ಪ್ರಣೀತವಾಯಿತು. ಅಕ್ಷರಗಳು ಭಗವಂತನ ಕೊಡುಗೆ, ಮಾಹೇಶ್ವರ ಸೂತ್ರಗಳಿಂದನೇ ಅಕ್ಷರಗಳು ಹುಟ್ಟಲ್ಪಟ್ಟು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲನೇ ಹೇಳಿದ ಹಾಗೆ ಋಷಿಭಿ ಪರಿಗೀತಾನಿ, ಋಷಿಗಳು ಮೊದಲೇ ಕೀರ್ತನೆ ಮಾಡಿರ್ತಕ್ಕಂಥದ್ದು ವೇದದ ರೂಪದಲ್ಲಿ, ಭಾಷ್ಯದ ರೂಪದಲ್ಲಿ, ಈ ಉಪನಿಷತ್ತುಗಳ ರೂಪದಲ್ಲಿ ಅನೇಕ ವಿಧವಾಗಿ ವಿಷ್ಣುವನ್ನು ಕೀರ್ತನೆ ಮಾಡಿದ್ರು. ಅದರಲ್ಲಿ ಮಹಾವಿಷ್ಣುವಿನ ದಿವ್ಯ ಸಹಸ್ರನಾಮ ಒಂದಾದ ಮೇಲೆ ಒಂದು ಪೋಣಿಸದೇ ಇದ್ರೂ ಈ ಮುತ್ತನ್ನ ದಾರದಲ್ಲಿ ಪೋಣಿಸಿದ ಕೆಲಸ ಮಾಡಿರ್ತಕ್ಕಂಥವರು ವೇದವ್ಯಾಸರು. ಮುತ್ತುಗಳು ಈ ಮೊದಲೇ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ತುಂಬಿ ಹೋಗಿತ್ತು. ಹಾಗಾಗಿ ದ್ರಷ್ಟಾರರಾಗಿರ್ತಕ್ಕಂಥವರು ವೇದವ್ಯಾಸರು. ಋಷಿರ್ ನಾಮ್ನಾಂ ಸಹಸ್ರಸ್ಯ ವೇದವ್ಯಾಸೋ ಮಹಾಮುನಿ. ವೇದವ್ಯಾಸ ಎಂತಕ್ಕಂಥ ಮಹಾಮುನಿಗಳಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಅವರು ಇದಕ್ಕೆ ಋಷಿ. ಛಂದೋ ಅನುಷ್ಠಪ್, ಇದರ ಛಂದಸ್ಸು ಅನುಷ್ಠಪ್ ಅಂತ. ಅನುಷ್ಠುಪ್ ಛಂದಸ್ಸು ಅಂದರೆ ಏನಪ್ಪ ಅಂದರೆ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅಂತ ನಿರ್ಧಾರ ಮಾಡ್ತಕ್ಕಂಥ ಕೆಲವು ಛಂದಸ್ಸುಗಳಿರುತ್ತೆ. ವೇದವಾಂಗ್ಮಯದಲ್ಲಿರ್ತಕ್ಕಂಥ ಛಂದಸ್ಸು, ಅನುಷ್ಠುಪ್ ಛಂದಸ್ಸು, ಜಗತಿ ಛಂದಸ್ಸು, ಈ ಥರದ್ದೆಲ್ಲ ಛಂದಸ್ಸುಗಳು ಅನೇಕ ವಿಧವಾದ್ದಿದೆ. ಅದರಲ್ಲಿ ಬಹಳವಾಗಿ ಹೆಚ್ಚು ವೇದಗಳಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು ಅನುಷ್ಠುಪ್ ಛಂದಸ್ಸು ಅಂತ. ಅದು ಬಹಳ ಸುಲಭವಾಗಿರ್ತಕ್ಕಂಥದ್ದು, ಜ್ಞಾಪಕದಲ್ಲಿ ಉಳಿತಕ್ಕಂಥದ್ದು. 16 ಅಕ್ಷರಗಳ 2 ಸಾಲಿರುತ್ತೆ, 32 ಅಕ್ಷರಗಳಿರುತ್ತೆ. 2 ಅಥವಾ 4 ಪಾದಗಳಲ್ಲಿ ಇದನ್ನು ರಚನೆ ಮಾಡ್ತಾರೆ. ಈ ರೀತಿ ಅನುಷ್ಠುಪ್ ಛಂದಸ್ಸನ್ನು ಇಲ್ಲಿ ಬಳಸ್ಕೊಂಡಿದ್ದಾರೆ. ಛಂದೋ ಅನುಷ್ಠುಪ್ ಭಗವಾನ್ ದೇವಕೀಸುತಃ. ಹಾಗಾದರೆ ಇದಕ್ಕೆ ಭಗವಂತನ ಯಾರು? ಯಾವುದೇ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ಅರ್ಪಣೆ ಮಾಡತಕ್ಕಂಥ ಒಬ್ಬ ಮನುಷ್ಯ ಇರಬೇಕು, ಒಬ್ಬ ದೇವತೆ ಇರಬೇಕು. ಇಲ್ಲಿ ವೇದವ್ಯಾಸರಿಗೆ ಸಂಪೂರ್ಣವಾದ ಜ್ಞಾನ ಇತ್ತು, ಭೀಷ್ಮರಿಗೆ ಸಂಪೂರ್ಣವಾದ ಜ್ಞಾನ ಇತ್ತು. ಕಣ್ಣು ಮುಂದೆ ಕಾಣ್ತಾ ಇರತಕ್ಕಂಥ ದೇವಕಿ ಸುತನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಪರಮಾತ್ಮ ಅಂತ ಅವ್ರಿಗೆ ಯಾವುದೇ ಸಂಶಯ ಇರಲಿಲ್ಲ. ಇವನೊಬ್ಬ ಮನುಷ್ಯ, ಇವನು ಹಾಗೆ ಮಾಡ್ದ, ಇವನು ಹೀಗೆ ಮಾಡ್ದ ಅಂತ ಇವನೇ ಭಗವಂತ ಅನ್ನೋ ದೃಢವಾದ ನಂಬಿಕೆ ಇತ್ತು ಅವರಿಬ್ಬರಿಗೂ. ಹಾಗಾಗಿ ಭೀಷ್ಮರು ಹೇಳ್ತಾರೆ, ಭಗವಾನ್ ದೇವಕೀಸುತಃ. ಈ ಒಂದು ವಿಷ್ಣು ಸಹಸ್ರನಾಮದ ಅಧಿದೇವತೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಅಂತ ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾರೆ.